ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ತಂದೂರಿ ನಾನ್ ರೊಟ್ಟಿ ಮಾಡ್ತಾ ಇದ್ದೀನಿ. ದೊಡ್ಡವರಿಗೂ ಚಿಕ್ಕವರಿಗೂ ತುಂಬಾ ಇಷ್ಟವಾಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಅರ್ಧ ಗಂಟೆಯಲ್ಲಿ ಇದನ್ನು ನಾವು ರೆಸಿಪಿನ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವುದು 2 ಕಪ್ಪು ನಾನು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಆರೋಗ್ಯ ದೃಷ್ಟಿಯಿಂದ. 1 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಈಗ 2 ಸ್ಪೂನು ಮೊಸರು ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಿದನ್ನು. ಇವಾಗ ನೀರನ್ನು ನಾನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಮೆತ್ತಗಾಗುತ್ತೆ. ನಮಗೆ ಟೈಟ್ ಅನ್ನಿಸ್ತು ಅಂದರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಮಿತ್ಕೊತಾ ಇದ್ದೀನಿ. ಈಗ ನೋಡಿ, ಅದಕ್ಕೆ ಬರಬೇಕು. 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಚೆನ್ನಾಗಿ ಮಿದ್ದಿ ನಾನು ಅರ್ಧ ಗಂಟೆನ ನಾನು ರೆಸ್ಟಿಗೆ ಬಿಡ್ತಾ ಇದ್ದೀನಿ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋದು ಬೆಳ್ಳುಳ್ಳಿ, ಆಮೇಲೆ ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ಅರ್ಧ ಗಂಟೆ ಆಯಿತು. ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ನಾನು ನೋಡಿ ಹಂಚಿಡ್ತಾ ಇದ್ದೀನಿ ಸ್ಟವ್ ಮೇಲೆ. ಮತ್ತು ಹಿಟ್ಟನ್ನು ನಾನು ಒಂದೆರಡು ಸಲ ಹಿಂಗೆ ಮಿತ್ಕೊತಾ ಇದ್ದೀನಿ. ನೋಡಿ, ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ಇಷ್ಟು ಗಾತ್ರಕ್ಕೆ ಚೆನ್ನಾಗಿ ಈ ಥರ ಮಾಡಿ ಹೊಂದಿಸ್ಕೊಂಡು ರೌಂಡ್ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಲತ್ತಣಿಗೆಯಿಂದ ಉಚ್ಕೊತಾ ಇದ್ದೀನಿ. ನಾನು ಉದ್ದುದ್ದ ಉಚ್ಕೊತಾ ಇದ್ದೀನಿ. ಈಗ ನೀವು ದುಂಡುಗಾರ ಉಚ್ಕೋಬೋದು, ಉದ್ದನಾರ ಉಚ್ಕೋಬೋದು. ನಾನ್ ರೊಟ್ಟಿ ಸಾಮಾನ್ಯ ಉದ್ದನೇ ಇರುತ್ತೆ. ನಾನು ಉದ್ದನೇ ಉಚ್ಕೊತಾ ಇದ್ದೀನಿ. ಈಗ ನೋಡಿ, ಈಗ ಇದಕ್ಕೆ ನಾನು ಹೆಚ್ಚಿಟ್ಟಿರುವ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಕರಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಹಿಂಗೆ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ. ಹಿಂಗೆ ಪ್ರೆಸ್ ಮಾಡಿ, ಇಲ್ಲಾಂದರೆ ಬಿದ್ದೋಗುತ್ತೆ. ನೋಡಿ, ನಿಧಾನಕ್ಕೆ ಈಗ ಇದನ್ನು ನಾನು ಟರ್ನ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆಗೆ ಈಗ ನೀರು ಹಚ್ಕೋಬೇಕಾಗುತ್ತೆ. ಜಾಸ್ತಿ ಹಚ್ಕೋಬಾರ್ದು, ಸ್ವಲ್ಪನೇ ನೋಡಿ ಹಚ್ಕೊಳ್ಳಿ. ಈಗ ನಿಧಾನಕ್ಕೆ ತಕ್ಕೊಂಡು ಹಂಚಿ ಮೇಲೆ ಹಾಕಬೇಕು. ಹಂಚು ಆಲ್ರೆಡಿ ಕಾದಿದೆ. ಅದು ನೋಡಿ, ನಿಧಾನಕ್ಕೆ ಹಾಕಿ ಅದು ಹಿಂಗೆ ಅಂಟ್ಕೊಳ್ಳುತ್ತೆ ನೀರು ಹಚ್ಚಿರೋದ್ರಿಂದ. ನೋಡಿ, ಬಬಲ್ಸ್ ಬರ್ತಾ ಇದೆ. ಈಗ ಬಬಲ್ಸ್ ಬಂತಾದಮೇಲೆ ಉಲ್ಟಾ ಮಾಡಿ ನಾವು ಉರಿಯಲ್ಲಿ ಬೇಯಿಸ್ಬೇಕಾಗುತ್ತೆ. ನಿಧಾನಕ್ಕೆ ನೋಡಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಗ್ಯಾಸ್ ಹತ್ರ ಹುಷಾರಾಗೆ. ಸೇಮ್ ಹೋಟೆಲ್ ಥರನೇ ಇರುತ್ತೆ ಟೇಸ್ಟು. ಒಮ್ಮೆ ಮಾಡಿ ನೋಡಿ ನೀವು ಸಹ. ನೋಡಿ, ಈಗ ಫ್ರೆಶ್ ಬೆಣ್ಣೆ ಇರುತ್ತಲ್ಲ ಮನೆಯಲ್ಲಿ, ಅದ್ರ ಮೇಲೆ ಈ ಥರ ಹಚ್ಕೋಬೇಕಾಗುತ್ತೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಉದ್ದಕ್ಕೆ ಉಚ್ಕೋಬೇಕು, ಆವಾಗಲೇ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತದು. ಬೆಳ್ಳುಳ್ಳಿನ ಜಜ್ಕೊಂಡ್ರೂ ಆಗುತ್ತೆ, ಸಣ್ಣದಾಗಿ ಹೆಚ್ಕೊಂಡ್ರೂ ಆಗುತ್ತೆ. ಕರಿ ಎಳ್ಳು, ಬಿಳಿ ಎಳ್ಳು ಎರಡೂ ಹಾಕ್ಕೋಬೋದು ಬೇಕಾದರೆ. ನೋಡಿ, ಹಿಂದ್ಗಡೆ ಟರ್ನ್ ಮಾಡಿ ನಾನು ನೀರು ಹಚ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಲುಕ್ಕು ಚೆನ್ನಾಗಿ ಕಾಣುತ್ತೆ. ನೋಡಿ, ಬಬಲ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಿಧಾನಕ್ಕೆ ಉಲ್ಟಾ ಮಾಡಬೇಕು. ನೋಡಿ, ಉರಿಯಲ್ಲಿ ಚೆನ್ನಾಗೆ ಈ ಥರ ಹಿಂಗೆ ಹಿಡಿಬೇಕು. ಅವಾಗ ಅದು ಚೆನ್ನಾಗಿ ಫೈಯರ್ ಅದಕ್ಕೆ ತಾಗುತ್ತೆ. ಮತ್ತು ಬೆಣ್ಣೆ ಹಚ್ಚಬೇಕಾಗುತ್ತೆ. ನಾನ್
ಪನ್ನೀರ್ ಗ್ರೇವಿ ಜೊತೆ ಮತ್ತು ನಾನ್ ವೆಜ್ ಮಟನ್ ಗ್ರೇವಿ ಜೊತೆ ಸೂಪರಾಗಿರುತ್ತೆ, ಮತ್ತು ಚಿಕನ್ ಜೊತೆನೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬ ಈಸಿ ಆಗುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ. ನಾವು ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಮನೇಲಿ ಮಾಡಿದ್ರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.